Hello dear students, welcome to Sing Style of Max. So previous class ಅಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಮ್ಯಾಟ್ರಿಸಸ್ ಬಗ್ಗೆ ಹೌದಾ. ಅದರಲ್ಲಿ ಸೆಕೆಂಡ್ ಎಕ್ಸರ್ಸೈಸ್ ಮಾಡ್ತಾ ಇದ್ವಿ. ಇನ್ ದಟ್ ಒನ್ ವಿ ಹ್ಯಾವ್ ಸಾಲ್ವ್ಡ್ ಆಲ್ಮೋಸ್ಟ್ 10 ಕ್ವೆಶನ್ಸ್. ಸೊ ಯಾರಾದರೂ ಅದನ್ನು ವಾಚ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಅದನ್ನು ವಾಚ್ ಮಾಡಿಬಿಟ್ಟು ಇದನ್ನು ವಾಚ್ ಮಾಡಿ, ಸೊ ದಟ್ ಒಂದು ಕನೆಕ್ಷನ್ ಫೀಲ್ ಆಗುತ್ತೆ. ಓಕೆ ರೈಟ್. ಸೊ ಲೆಟ್ us not waste the time. Coming to the next questions. Question number 11. See, question number 11 ಅಲ್ಲಿ ಏನು ಕೊಟ್ಟಿದ್ದಾರೆ? If x into a matrix 2, 3 plus y into another matrix which is equal to matrix. Find the values of x and y. Okay. So x ಮತ್ತು y values ನ find ಮಾಡಬೇಕು ಅಂತ ಹೇಳಿದ್ದಾರೆ. Okay. So how will you do it? Let us try. Question number 11. Right. So ಏನು ಕೊಟ್ಟಿದ್ದಾರೆ? x into 2, 3 plus y into -1, 1 which is equal to 10, 5. ರೈಟ್. ಎಕ್ಸ್ ಮತ್ತು ವೈದ್ ವ್ಯಾಲ್ಯೂ ಕೇಳಿದ್ದಾರೆ. ಹೇಗೆ ಮಾಡಬೇಕು ಅಂದರೆ ಫಸ್ಟ್ ಸಿಂಪ್ಲಿಫೈ ಮಾಡಿರಿ. ಎಕ್ಸ್ನ ಈ ಮ್ಯಾಟ್ರಿಕ್ಸಿಗೆ ಮಲ್ಟಿಪ್ಲೈ ಮಾಡೋದು ಅಂತ ಅಂದರೆ ನಾನೇನು ಹೇಳಿದ್ದೀನಿ, ಎಕ್ಸ್ನ 2 ಟರ್ಮ್ಸ್ ನೆಕ್ಸ್ಟ್ ವೈ 2 ಟರ್ಮ್ಸ್ ಮೀನ್ಸ್ ಮ್ಯಾಟ್ರಿಕ್ಸಿನ ಪ್ರತಿಯೊಂದು ಟರ್ಮಿಗೆ ನೀವು ಎಕ್ಸ್ನ ಮಲ್ಟಿಪ್ಲೈ ಮಾಡ್ತೀರಾ. ಸೊ ವಾಟ್ ರಿಮೇನ್ಸ್ 2x 3x ಪ್ಲಸ್ -y y is equal to 10, 5. ಓಕೆ. ಸೊ ನಾವು ಇದನ್ನು ಏನು ಮಾಡ್ತೀರಾ, ಆ್ಯಡ್ ಮಾಡಿರಿ. 2x minus y ಫಸ್ಟ್ ಟರ್ಮ್ 3x plus y ಈಸ್ ಈಕ್ವಲ್ ಟು 10, 5. ರೈಟ್. ಎರಡೂ ಮ್ಯಾಟ್ರಿಕ್ಸ್ ಈಕ್ವಲ್. ಈಗ ಎರಡೂ ಮ್ಯಾಟ್ರಿಕ್ಸ್ ಈಕ್ವಲ್ ಅಂತ ಅಂದರೆ ನಾನೇನು ಹೇಳಿದ್ದೀನಿ ನಿಮಗೆ, ರೈಟ್. ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಆಗೋದು ಯಾವಾಗ? ಫಸ್ಟ್ ಟರ್ಮ್ ಈಕ್ವಲ್ ಟು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ ಈಕ್ವಲ್ ಟು ಸೆಕೆಂಡ್ ಟರ್ಮ್. ಸೊ ಈಕ್ವೇಟ್ ಮಾಡಿಬಿಟ್ಟು ಸಾಲ್ವ್ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. 2x minus y is equal to 10. 3x plus y is equal to 5. Add madri. 2 plus 3 is 5x. Minus y plus y is how much? Cancel agutte. So no value. 10 plus 5 is 15. Allige x value nimige sigutte 15 divided by 5. 5 ones are 5 3s. Therefore x is equal to 3. ಈ ಎಕ್ಸ್ ವ್ಯಾಲ್ಯೂ ತಗೊಂಡೋಗಿ ಯಾವುದಾದ್ರೂ ಈಕ್ವೇಷನ್ ಅಲ್ಲಿ ಹಾಕಿದರೆ ನಿಮಗೇನು ಸಿಗುತ್ತೆ? ವೈ ವ್ಯಾಲ್ಯೂ. ಸೊ ಪುಟ್ ಇಟ್ ಹಿಯರ್. 2 ಇಂಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 10. ಎಕ್ಸ್ ವ್ಯಾಲ್ಯೂ ಎಷ್ಟು? 3. 6 ಮೈನಸ್ ವೈ ಇಸ್ ಈಕ್ವಲ್ ಟು 10. 6 ಪ್ಲಸ್ 10 ಈ ಕಡೆ ಬಂದರೆ -10 ವಿಚ್ ಈಸ್ ಈಕ್ವಲ್ ಟು ಮೈನಸ್ ವೈ ಆ ಕಡೆ ಬಂದರೆ ಏನಾಗುತ್ತೆ? ಪ್ಲಸ್ ವೈ ಆಗುತ್ತೆ. ಸೊ ವೈ ಈಸ್ ಈಕ್ವಲ್ ಟು ಬಂದುಬಿಟ್ಟು -4 ಆಗುತ್ತೆ. ಓಕೆ, ಐ ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್. ದಿಸ್ ಇಸ್ ವೆರಿ ಈಸಿ. ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ತೀವಿ ಇದನ್ನು. ಈಕ್ವೇಷನ್ಸ್ನ ಸಾಲ್ವ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಸೇಮ್ ಇದ್ದು ಆಪೋಸಿಟ್ ಸೈನ್ ಇದ್ದರೆ ಡೈರೆಕ್ಟ್ಲಿ ಆ್ಯಡ್ ಮಾಡ್ತೀವಿ. ಇಲ್ಲ ಅಂತಂದರೆ ಸೈನ್ ಚೇಂಜ್ ಮಾಡ್ಕೊತೀವಿ. ಅದೇ ಸೇಮೇ ಇಲ್ಲ ಅಂತಂದರೆ ಸೇಮ್ ಮಾಡ್ಕೊತೀವಿ ಮಲ್ಟಿಪ್ಲೈ ಮಾಡಿಬಿಟ್ಟು. ಅಂಥ ಎಕ್ಸಾಂಪಲ್ ಏನಾದ್ರು ಬಂದರೆ ವಿ ವಿಲ್ ಡೆಫಿನೆಟ್ಲಿ ಸಾಲ್ವ್ ಇಟ್, ಡೋಂಟ್ ವರಿ. ಆಲ್ರೈಟ್. ರೈಟ್. ಸೊ ಅಲ್ಲಿಗೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಸಿಕ್ಕಿದೆ. ಕಮಿಂಗ್ ಟು ಕ್ವಶನ್ ನಂಬರ್ 12. ಕ್ವಶನ್ ನಂಬರ್ 12 ಅಲ್ಲಿ ಏನು ಮಾಡಿದ್ದಾರೆ ಅವರು, ಅಬ್ಸರ್ವ್ ಮಾಡಿ. They have given you one equation and they are asking you the values of x, y, z and w. Okay, so let us try this one also. So question number ಬಂದ್ಬಿಟ್ಟು 12. Right, what is given here? 3 into x, y, z, w which is equal to x 6 minus 1 2w plus 4x plus y z plus w 3. Okay, so same procedure, just multiply. 3 into x 3 into y 3 into z 3 into w is equal to x plus 4. ಎರಡು ಮ್ಯಾಟ್ರಿಕ್ಸ್ ಆ್ಯಡ್ ಮಾಡೋದು ಅಂತ ಅಂದರೆ ಹೇಗೆ ಹೇಳಿದ್ದೆ, ಫಸ್ಟ್ ವ್ಯಾಲ್ಯೂ ವಿತ್ ಫಸ್ಟ್ ವ್ಯಾಲ್ಯೂ, ಸೆಕೆಂಡ್ ವ್ಯಾಲ್ಯೂ ವಿತ್ ಸೆಕೆಂಡ್ ವ್ಯಾಲ್ಯೂ, ಥರ್ಡ್ ವ್ಯಾಲ್ಯೂ ವಿತ್ ಥರ್ಡ್ ವ್ಯಾಲ್ಯೂ, ಫೋರ್ತ್ ವಿತ್ ಫೋರ್ತ್. ಸೊ ಆ್ಯಡ್ ಇಟ್. 6 ಪ್ಲಸ್ ಎಕ್ಸ್ ಪ್ಲಸ್ ವೈ -1 ಪ್ಲಸ್ ಝೆಡ್ ಪ್ಲಸ್ ಡಬ್ಲ್ಯೂ 2w ಪ್ಲಸ್ 3. ಓಕೆ, ಸೊ ಐ ಟೋಲ್ಡ್ ಯು 2 ಮ್ಯಾಟ್ರಿಕ್ಸ್ ಆರ್ ಈಕ್ವಲ್ ಅಂತ ಅಂದರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಓಕೆ, ಸೊ ದಿಸ್ ಇಸ್ ಈಕ್ವಲ್, ದಿಸ್ ಇಸ್ ಈಕ್ವಲ್. ಸೊ ಈಕ್ವೇಟ್ ಮಾಡಿ ನಿಮಗೇನು ಸಿಗುತ್ತೆ, ವ್ಯಾಲ್ಯೂಸ್ ಈಸಿಯಾಗಿ ಸಿಗುತ್ತೆ. 3x is equal to x plus 4 and then 3y is equal to 6 plus x plus y. ರೈಟ್. ಸೊ ಫಸ್ಟ್ ಇದನ್ನು ಸಾಲ್ವ್ ಮಾಡಿ. 3x ಈ ಎಕ್ಸ್ ಈ ಕಡೆ ಬಂದರೆ ಏನಾಗುತ್ತೆ, -x ಆಗುತ್ತೆ. ಹೌದಾ? ವಿಚ್ ಈಸ್ ಈಕ್ವಲ್ ಟು 4. 3 ಅಲ್ಲಿ 1 ಹೋದರೆ 2x is equal to 4.
x is equal to 4 by 2. 2 ones are 2 2s. ಅಲ್ಲಿಗೆ x ವ್ಯಾಲ್ಯೂ ಏನಾಯಿತು ನಿಮಗೆ 2. Got it? So you substitute this one here. 3y plus y ಈ ಕಡೆ ಬಂದರೆ minus y. 6 plus x value 2. So 3y ಅಲ್ಲಿ y ಹೋದರೆ 2y. 6 plus 2 is 8. y is equal to 8 divided by 2. y is equal to 4. Alright, ಇದೊಂದಾಯಿತು. ನೆಕ್ಸ್ಟ್ ಥರ್ಡ್ ಟರ್ಮಿಗೆ ಈಕ್ವೇಟ್ ಮಾಡಿ, ಫೋರ್ತ್ ಟರ್ಮಿಗೆ ಇಲ್ಲಿ ಅಬ್ಸರ್ವ್ ಮಾಡಿ. ಥರ್ಡ್ ಟರ್ಮ್ನ ಈಕ್ವೇಟ್ ಮಾಡಬೇಕಾದ್ರೆ ಝೆಡ್ ಡಬ್ಲ್ಯೂ 2 ಟರ್ಮ್ಸ್ ಇದ್ದಾವೆ. ಸೊ ಬೆಟರ್ ಫಸ್ಟ್ ಫೋರ್ತ್ ಟರ್ಮೇ ಮಾಡ್ಕೊಳ್ರಿ. ಅವಾಗೇನು ಸಿಗುತ್ತೆ, 3w is equal to 2w plus 3. 2w ಈ ಕಡೆ ಬಂದರೆ ಏನಾಗುತ್ತೆ, minus 2w ಆಗುತ್ತೆ, which is equal to 3. 3 minus 2 ಅಂದರೆ 1w, which is nothing but w is equal to 3. Okay, now take the fourth quantity which is pending here. Right, ಏನಾಗುತ್ತೆ, 3z is equal to minus 1 plus z plus w. Okay, ಸೊ ಎಕ್ಸ್ ವೈ ಝೆಡ್ ಡಬ್ಲ್ಯೂ 3 ವ್ಯಾಲ್ಯೂ ಕಂಡುಹಿಡಿಯೋಕೆ ಹೇಳಿದ್ರು. ಕೊನೆ ವ್ಯಾಲ್ಯೂ ಕಂಡುಹಿಡ್ತಿದ್ವಿ. ಪ್ಲಸ್ ಝೆಡ್ ಈ ಕಡೆ ಬಂದರೆ ಏನಾಗುತ್ತೆ, ಮೈನಸ್ ಝೆಡ್ ವಿಚ್ ಈಸ್ ಈಕ್ವಲ್ ಟು -1 ಪ್ಲಸ್ ಈ ಝೆಡ್ ಆಲ್ರೆಡಿ ಕಳಿಸಿದ್ದೀವಿ. ಡಬ್ಲ್ಯೂ ಅಂದರೆ ಎಷ್ಟಿದೆ, 3. ಓಕೆ, 1 ಮೈನಸ್ 1 ಪ್ಲಸ್ ಅಂದರೆ ಸಬ್ಟ್ರಾಕ್ಷನ್. 3 ಅಲ್ಲಿ 1 ಹೋದರೆ 2, ಬಿಗ್ ನಂಬರ್ ಸೈನ್ ಪ್ಲಸ್. ಸೊ 3z ಮೈನಸ್ ಝೆಡ್ ಬಂದುಬಿಟ್ಟು 2z. ಝೆಡ್ ಈಸ್ ಈಕ್ವಲ್ ಟು ಏನಾಗುತ್ತೆ, 1. Okay, I hope you have understood this one. Idi kade bandre 2 by 2 agutte. So therefore z value is 1. Right. So coming to next question. What is there? If f of x is equal to, see here, page turn ಮಾಡಿದ್ದೇನೆ already. Right. Question number 13 ಬಂದ್ಬಿಟ್ಟು ಏನು ಕೊಟ್ಟಿದ್ದಾರೆ, f of x is equal to some value ಕೊಟ್ಟಿದ್ದಾರೆ. ನಾವೇನು ಪ್ರೂವ್ ಮಾಡಬೇಕು ಅಂದರೆ f of x into f of y is equal to f of x plus y. ಇದಕ್ಕೆ ಈಕ್ವಲ್ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಎಫ್ ಆಫ್ ಎಕ್ಸ್ ಗೊತ್ತಿದೆ ನಮಗೆ, ಇವೆರಡು ಟರ್ಮ್ಸ್ ಗೊತ್ತಿಲ್ಲ. ಬಟ್ ಇದನ್ನ ಇಟ್ಕೊಂಡು ಎಫ್ ಆಫ್ ವೈ ಕಂಡುಹಿಡಿಬಹುದು. ಹೌ? ಐ ವಿಲ್ ಜಸ್ಟ್ ಲೆಟ್ ಯು ನೋ ನೌ. ಸಿ ಅಬ್ಸರ್ವ್ ಮಾಡಿ, ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಕಾನ್ಸೆಪ್ಟು. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ನಾನು ನಿಮಗೆ 4x + 2 ಅಂತ ಕೊಟ್ಟು ಎಫ್ ಆಫ್ 5 ಹೇಳ್ರಿ ಅಂತ ಅಂದರೆ ನೀವೇನು ಮಾಡ್ತೀರಿ ಹೇಳ್ರಿ, ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೇನು ಮಾಡ್ತೀರಾ, 5 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. 4 × 5 plus 2, then you will say the answer is 22. If I tell you f of 3, then what will you do? X ಇರೋ ಜಾಗದಾಗೆ replace x by 3. Okay, so 4 3s are 12 plus 2, ಅಲ್ಲಿಗೆ ಆನ್ಸರ್ ಏನು 14. ಇದೇ ಥರ ನಿಮಗೆ ಈ ಕ್ವಶನಲ್ಲಿ ನೆಕ್ಸ್ಟ್ ಕ್ವಶನ್ ಏನಿದೆಯಲ್ಲ ಅದರಲ್ಲಿ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಎಫ್ ಆಫ್ ವೈ ಹೇಗೆ ಸಿಗುತ್ತೆ ಅಂದರೆ ಎಕ್ಸ್ ಇರೋ ಜಾಗದಲ್ಲಿ ವೈ ಹಾಕಿ, ದಟ್ಸ್ ಇಟ್. ರೈಟ್, ಸೊ ಲೆಟ್ ಅಸ್ ಸಾಲ್ವ್ ದ್ಯಾಟ್ ಒನ್. ಕ್ವೆಶನ್ ನಂಬರ್ 13, ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಮಾಡಬೇಕು. ಹೌದಾ, ಕೊನೆಗೆ ಹೋಗ್ಬಿಟ್ಟದ್ದು ನಮಗೇನು ಬರಬೇಕು, ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಬರಬೇಕು. ಓಕೆ, ಇದು ನೆನ್ಪಿಟ್ಕೊಳ್ರಿ. ಸೊ ಕಮ್ ಹಿಯರ್, ಎಫ್ ಆಫ್ ಎಕ್ಸ್ ಅಂತಂದರೆ ಏನು ಕೊಟ್ಟಿದ್ದಾರೆ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ 0, ಸೈನ್ ಎಕ್ಸ್ ಕಾಸ್ ಎಕ್ಸ್ 0 0 0 1 ಇಂಟು ಎಫ್ ಆಫ್ ವೈ ಅಂತಂದರೆ ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅದನ್ನು ರೀಪ್ಲೇಸ್ ಮಾಡಿರಿ ಅಷ್ಟೇ. ಎಫ್ ಆಫ್ ಎಕ್ಸ್ ಅಂತ ಅಂದರೆ ಇದು, ವೈ ಅಂತ ಅಂದರೆ ಎಕ್ಸ್ ಇರೋ ಜಾಗದಾಗೆಲ್ಲ ವೈ ಹಾಕಿ ಅಷ್ಟೇ. ಓಕೆ, ದಟ್ಸ್ ವೆರಿ ಈಸಿ. ಕಾಸ್ ವೈ, ವಾಟ್ ವಿಲ್ ಯು ಬಿ ಗೆಟಿಂಗ್, ಮೈನಸ್ ಸೈನ್ ವೈ 0, ಸೈನ್ ವೈ ಕಾಸ್ ವೈ 0 0 0 1. ಓಕೆ, ನಾವು ಮಲ್ಟಿಪ್ಲೈ ದಿಸ್ ಒನ್. ಹೇಗೆ ಮಲ್ಟಿಪ್ಲೈ ಮಾಡ್ತೀರಾ, 3 × 3 3 × 3 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಏನು ಸಿಗುತ್ತೆ ಆನ್ಸರ್ ನಿಮಗೆ, ಅಗೇನ್ ಯು ವಿಲ್ ಗೆಟ್ ದ ಸೇಮ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಹೌ ವಿಲ್ ಯು ಮಲ್ಟಿಪ್ಲೈ, ರೋ ಬೈ ಕಾಲಮ್. ಓಕೆ, ಸೊ ಫಸ್ಟ್ ಎಲಿಮೆಂಟಿಗೆ ಮಲ್ಟಿಪ್ಲೈ ಮಾಡಿ. ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ, ಓಕೆ ರೈಟ್, ಪ್ಲಸ್ 0 × 0. ಫಸ್ಟ್ ವಿತ್ ಫಸ್ಟ್, ಸೆಕೆಂಡ್ ವಿತ್ ಸೆಕೆಂಡ್, ಥರ್ಡ್ ವಿತ್ ಥರ್ಡ್. ನಾವು ಸೇಮ್ ಫಸ್ಟ್ ರೋ ನೆಕ್ಸ್ಟ್ ಕಾಲಮ್. ಅಲ್ಲಿಗೆ ಏನಾಗುತ್ತೆ ನಿಮಗೆ, ಕಾಸ್ ಮೈನಸ್ ಕಾಸ್ ಎಕ್ಸ್ ಸೈನ್ ವೈ ಮೈನಸ್ ಸೈನ್ ಎಕ್ಸ್ ಕಾಸ್ ವೈ. ಓಕೆ, ದಿಸ್ ಇಸ್ ದಿ ವ್ಯಾಲ್ಯೂ. ನೆಕ್ಸ್ಟ್ ವ್ಯಾಲ್ಯೂ 0 0 0. ಸೊ ಟೋಟಲಿ 0ನೇ ಸಿಗುತ್ತೆ ನಿಮಗೆ. ಕಮಿಂಗ್ ಟು ಸೆಕೆಂಡ್ ರೋ, ಮಲ್ಟಿಪ್ಲೈ ಸೆಕೆಂಡ್ ರೋ ವಿತ್ ಬೈ first column, second column, third column to get first element, second element, third element. Multiply sin x cos y
plus cos x sin y plus 0. Next sin x into sin y, that is nothing but minus sin x sin y plus cos x cos y which is equal to 0. Next ಸಾರಿ ಇಲ್ಲಿ ಮೂರನೇ ಎಲಿಮೆಂಟ್ ಇನ್ನೇನು 0 0 0 ಆಗುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 0 0 0 0 ಸಿಗುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 0 ಇಂಟು ಸೈನ್ ವೈ 0 ಇಂಟು ಕಾಸ್ ವೈ 1 ಇಂಟು 0 ಕೊನೆಗೆ 0 0 ಇಂಟು 0 0 ಇಂಟು 0 1 ಇಂಟು 1 ಸೊ ದಿಸ್ ಇಸ್ 1. ಓಕೆ, ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ ನಮಗೇನು ಸಿಗುತ್ತೆ? ಫಾರ್ಮುಲಾ ಅಬ್ಸರ್ವ್ ಮಾಡಿ. ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಅಂತಂದರೆ ಏನಾಗುತ್ತೆ? ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಓಕೆ, ಝೀರೋಗೆ ಏನು ಬೆಲೆ ಇಲ್ಲ, ಬಿಟ್ಟಾಕ್ರಿ ಅದಲ್ಲ. ನೆಕ್ಸ್ಟ್ ಇಲ್ಲಿ ಮೈನಸ್ ಕಾಮನ್ ತೆಗೆದ್ರೆ ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ ಅಂತಂದರೆ ಏನಾಗುತ್ತೆ? ಮೈನಸ್ ಕಾಮನ್ ತೆಗೆದ್ಮೇಲೆ ದಟ್ ಈಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ, ದೆನ್ ಕೊನೆಯದು 0. ಕಮಿಂಗ್ ಟು ದಿಸ್ ಒನ್, ವಾಟ್ ಇಸ್ ದಿಸ್? ದಿಸ್ ಈಸ್ ಆಲ್ಸೋ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ಇಲ್ಲಿ ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಅಂತ ಅಂದರೆ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ವಿಚ್ ಈಸ್ ಹಿಯರ್ 0 0 1. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ, ರೈಟ್? ಸೊ ಕೊಟ್ಟಿರುವಂಥ ಕ್ವಶನ್ನ ನೀಟಾಗಿ ಅಬ್ಸರ್ವ್ ಮಾಡಿರಿ. ಅವ್ರು ಕೊಟ್ಟಿರೋದು ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ 0, ಸೈನ್ ಎಕ್ಸ್ ಕಾಸ್ ಎಕ್ಸ್ 0 0 0 1. ಹೌದಾ? ಈಗ ಎಕ್ಸ್ ಎಲ್ಲವೂ ಎಕ್ಸ್ ಇರೋ ಜಾಗದಾಗೆಲ್ಲ ಏನು ಬಂದಿದೆ? ಎಕ್ಸ್ ಪ್ಲಸ್ ವೈ. ದೇರ್ ಫೋರ್ ಇದನ್ನು ನಾನು ಏನಂತ ಬರೀಬಹುದು? ಟೋಟಲಿ ದಿಸ್ ಈಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಆಯ್ತಾ ಇದು, ರೈಟ್? ಸೊ ದೇರ್ ಫೋರ್ ಐ ಕ್ಯಾನ್ ಕನ್ಕ್ಲೂಡ್ ದಟ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ವೈ. ಐ ಹೋಪ್ ಸೊ ಅರ್ಥ ಆಗಿದೆ. ಫಾರ್ಮುಲಾ ನೆನಪಿರ್ಬೇಕು, ಟ್ರಿಗ್ನೋಮೆಟ್ರಿದು, ಇಲ್ಲ ಅಂತಂದರೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅಲ್ಲಿಗೂ ಒಂದು ನೆನಪಿಟ್ಕೊಳ್ರಿ, ನಿಮಗೆ ಕನ್ಫ್ಯೂಸ್ ಆದರೂ ಕೂಡ ಫಾರ್ಮುಲಾ ಗೊತ್ತಿಲ್ಲ ಅಂತ ಅಂದ್ರೂ ಎಫ್ ಆಫ್ ಎಕ್ಸ್ ಪ್ಲಸ್ ವೈಗೆ ಈಕ್ವಲ್ ಆಗಬೇಕು ತಾನೆ. ಸೊ ಒಂದು ಕೆಲಸ ಮಾಡಿರಿ, ಎಫ್ ಆಫ್ ಎಕ್ಸ್ ಇದೆಯಲ್ಲ, ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಕಂಡುಹಿಡಿರಿ. ಇಲ್ಲಿಂದನೇ ಏನಾಗುತ್ತೆ? ಎಕ್ಸ್ ಪ್ಲಸ್ ವೈ ಅಂದರೆ ಎಕ್ಸ್ ಇರೋ ಜಾಗದಾಗೆಲ್ಲ ಎಕ್ಸ್ ಪ್ಲಸ್ ವೈ ಹಾಕ್ರಿ. ಸೊ ಕೊನೆಗೆ ಇದಾದಮೇಲೆ ಈ ಸ್ಟೆಪ್ಪಲ್ಲಿ ಆನ್ಸರ್ ಬರಬೇಕಾಗಿರೋದೆಲ್ಲ ಎಕ್ಸ್ ಪ್ಲಸ್ ವೈ ಅಲ್ಲೇ ಇರಬೇಕು ಅಂತ ಅಂಡರ್ಸ್ಟುಡ್, ರೈಟ್? ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಸಾಲ್ವ್ ದಿಸ್ ಕ್ವೆಶನ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಕ್ವೆಶನ್ ನಂಬರ್ 14. Question number 14. Right. What is the question? Let me get the textbook. Show that, okay, not equal. Right. ಅವ್ರು ಏನು ಮಾಡಿದ್ದಾರೆ ಅಂದರೆ 2 ಮ್ಯಾಟ್ರಿಕ್ಸ್ ಕೊಟ್ಟು ಅವನ್ನ ಪ್ರಾಡಕ್ಟ್ ಮಾಡಿದ್ರೆ ಅವು ಈಕ್ವಲ್ ಆಗೋದಿಲ್ಲ ಅಂತ ತೋರಿಸ್ರಿ ಅಂತ. ಮೀನ್ಸ್ ಎ ಬಿ ನಾಟ್ ಈಕ್ವಲ್ ಟು ಬಿ ಎ ಆ ಟೈಪಿಂದು. ಇಲ್ಲೂ ಅಷ್ಟೇ ಎ ಬಿ ನಾಟ್ ಈಕ್ವಲ್ ಟು ಬಿ ಎ. ಓಕೆ, ಸೊ ಲೆಟ್ ಅಸ್ ಜಸ್ಟ್ ಟ್ರೈ ದಿಸ್ ಒನ್. ನಿಮಗೆ ಗೊತ್ತಿದ್ರೆ ವಿಡಿಯೋ ಪಾಸ್ ಮಾಡಿಬಿಟ್ಟು ದಯವಿಟ್ಟು ನೀವಾಗಿಯೇ ಟ್ರೈ ಮಾಡಿರಿ. Okay, let us try one by one. 5 minus 1 6 7 into 2 1 3 4 which is equal to multiply. ಹೇಗೆ ಮಲ್ಟಿಪ್ಲೈ ಮಾಡ್ತೀರಾ? ರೋ ಬೈ ಕಾಲಮ್ ತಾನೆ. 5 2s 10 minus 1 into 3 minus 3. Next 5 1s 5 minus 4. 6 2s 12 plus 7 3 21. Next 6 1s 6 plus 7 4s 28. Therefore, what will you get? 10 minus 3 is 7, 5 minus 4 1, 12 plus 21 andre 20 plus 10 30, 2 plus 1 3, therefore 33. 28 plus 6 anta andre enagutte 34, right? So this is this one. Next idun reverse ಮಾಡಿ multiply ಮಾಡಿ ನಿಮಗೆ ಏನು ಸಿಗುತ್ತೆ? 2 1 3 4 into 5 minus 1 6 7 which is equal to 2 into 5 is 10, 6 1s are 6, 2 into minus 1 minus 2 plus 7 ones are 7. Next second row first column 3 into 5 15, 6 4s are 24, 3 into minus 1 3, 7 4s are 28. ಯಾರಿಗಾದರೂ ಈ ಮಲ್ಟಿಪ್ಲಿಕೇಶನ್ ಗೊತ್ತಿಲ್ಲ ಅಂತ ಅಂದರೆ ಪ್ಲೀಸ್ ವಾಚ್ ದ ಪ್ರೀವಿಯಸ್ ವಿಡಿಯೋ. ದೇರ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ ಡೀಟೇಲ್. ಪ್ರತಿಯೊಂದು ಸ್ಟೆಪ್ಪು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಲ್ಲಿ. ಈಗ ಮತ್ತೆ ಮಾಡಿದ್ರೆ ವೇಸ್ಟ್ ಆಫ್ ಟೈಮ್ ಅದು. ಓಕೆ, 10 plus 6 ಎಷ್ಟಾಗುತ್ತೆ? 60. 1 minus 1 plus ಅಂದರೆ ಸಬ್ಟ್ರಾಕ್ಷನ್. 7 ಅಲ್ಲಿ 2 ಹೋದರೆ 5. ಬಿಗ್ ನಂಬರ್ ಮುಂದೆ ಸೈನ್ ಪ್ಲಸ್ ಇದೆ, ಸೊ ಪ್ಲಸ್ 5. ಓಕೆ, ನೆಕ್ಸ್ಟ್ 15 plus 24 ಹೇಗೆ ಮಾಡ್ತೀರಾ? 20 plus 10 30, 5 4 9, ದೇರ್ 4 39. 28 ಅಲ್ಲಿ 3 ಹೋದರೆ 25. ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದೀಸ್ ಟು ಆರ್ ನಾಟ್ ಈಕ್ವಲ್, ರೈಟ್? ಅದೇ ಅವ್ರು ಹೇಳಿರೋದು ಶೋ ದಟ್ ಅಂತ. ನೆಕ್ಸ್ಟ್ ಕೊನೆ ಕ್ವಾಂಟಿಟಿ ಥರ್ಡ್ ಕ್ವೆಶನ್ ಅಲ್ಲ, ಅದರಲ್ಲೇ ಸೆಕೆಂಡ್ ಬಿಟ್ಟಿದೆಯಲ್ಲ, that is nothing but 3 cross 3 matrix. Try to solve it. 1 2 3 0 1 0 1 1 0 into
-1 1 0 0 -1 1 2 3 4 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ ಅಬ್ಸರ್ವ್ ಮಾಡಿ. 1 × -1 ಇಲ್ಲಿ ಬೇಡ, ಇಲ್ಲೇ ಬರಿತೀನಿ. 1 × -1 -1 2 × 0 0 3 × 2 6 ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್, ಫಸ್ಟ್ ರೋ ಥರ್ಡ್ ಕಾಲಮ್, ಇದೇ ಥರ ಸೇಮ್ ಮಾಡಬೇಕು. ರೈಟ್ 1 × 1 -2 + 3 3 9 1 0 0 2 1 2 4 3 12 0 × anything 0 0 0. Okay, next 0 × 1 1 × -1 0 -1 ಏನು ಸಿಗುತ್ತೆ ಇಲ್ಲಿ +0. ನೆಕ್ಸ್ಟ್ ಇದೇ ಸೆಕೆಂಡ್ ರೋ ಥರ್ಡ್ ಕಾಲಮ್ 0 × 0 0 1 × 1 +0 × 4. ಕೊನೆಗೆ 1 × -1 ಏನು ಸಿಗುತ್ತೆ -1 +0 +0. ರೈಟ್ ನೆಕ್ಸ್ಟ್ 1 -1 +0. ನೆಕ್ಸ್ಟ್ ಕೊನೆ ಕಾಲಮ್ ಕೊನೆ ರೋ ಕೊನೆ ಕಾಲಮ್. ರೈಟ್ 1 0 0 1 1 4 0. So therefore what do you get as the answer? 6 - 1 5 9 + 1 10 10 ಅಲ್ಲಿ 8 ಇದು 12 14 ಸಿಗುತ್ತೆ. 0 -1 1 -1 0 1 -1 0 0 + 0 0 ಆಗುತ್ತೆ. ನೆಕ್ಸ್ಟ್ 1. This is your value. Now reverse this order. What do you get? Just let us check. ಏನಾಗುತ್ತೆ ಇಲ್ಲಿ -1 1 0 0 -1 1 2 3 4 ಇಂಟು ಈ ಮ್ಯಾಟ್ರಿಕ್ಸು 1 2 3 0 1 0 1 1 0 ವಿಚ್ ಈಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿ ಫಸ್ಟ್ ರೋನ ಫಸ್ಟ್ ಕಾಲಮ್ ಜೊತೆಗೆ ಮಾಡಿದ್ರೆ -1 ಇಂಟು ದಿಸ್ ಈಸ್ -1 +0 +0. ನೆಕ್ಸ್ಟು -2. ಓಕೆ, ದಿಸ್ ಈಸ್ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಓಕೆ, -2 1 × 1 +0. ನೆಕ್ಸ್ಟು ಫಸ್ಟ್ ರೋ ಥರ್ಡ್ -3 +0 +0. ಓಕೆ, ಕಮಿಂಗ್ ಟು ದಿಸ್ ಒನ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಾಡಿದ್ರೆ ಏನಾಗುತ್ತೆ 0 +0 1. ನೆಕ್ಸ್ಟು 0 -1 +1 0 × 3 0 +0 +0 2 × 1 2. ಕೊನೆ ರೋ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಥರ್ಡ್ ಕಾಲಮ್ ಮಾಡೋಣ. 3 × 0 4 × 1 ಅಂತಂದರೆ 4. ನೆಕ್ಸ್ಟ್ 2 × 2 4 3 1 4 1s 2 × 3 6 +0 +0. So therefore what do you get here? -1 -1 ಪ್ಲಸ್ ಅಂದರೆ ಸಬ್ಟ್ರಾಕ್ಷನ್ ಅಂತಂದರೆ 2 ಅಲ್ಲಿ 1 ಹೋದರೆ ಎಷ್ಟು 1, ಬಟ್ ಬಿಗ್ ನಂಬರ್ ಮುಂದೆ ಸೈನ್ ಮೈನಸ್. ನೆಕ್ಸ್ಟ್ -3 1 -1 + 1 ಕ್ಯಾನ್ಸಲ್ 0 ಎವ್ರಿಥಿಂಗ್ 0 6 4 3 4 2 8 11. ನೆಕ್ಸ್ಟ್ 6 ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ಇವೆರಡೂ ಕೂಡ ಏನಾಗಿದ್ದಾವೆ ನಾಟ್ ಈಕ್ವಲ್. ಅದನ್ನೇ ಅವರು ಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ. ಓಕೆ, ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಸಾಲ್ವ್. Coming to next question, let us solve the next question. Question number 15. Question number 15 ಬಂದ್ಬಿಟ್ಟು observe here clearly. What is given? Find a square this one if a is equal to this quantity. Okay, so ಏನು ಹೇಳಿದ್ದಾರೆ a ವ್ಯಾಲ್ಯೂ ಕೊಟ್ಟು a ಮ್ಯಾಟ್ರಿಕ್ಸ್ ಅಷ್ಟೇ ಕೊಟ್ಟಿದ್ದಾರೆ. a ಸ್ಕ್ವೇರ್ ಕಂಡುಹಿಡಿರಿ, 5a ಕಂಡುಹಿಡಿರಿ, 6i ಕಂಡುಹಿಡಿರಿ. ಓಕೆ, ಆ್ಯಂಡ್ ದೆನ್ ಟೋಟಲಿ ಸಾಲ್ವ್ ಮಾಡಿದ್ರೆ ನಿಮಗೆ ಏನು ಆನ್ಸರ್ ಸಿಗುತ್ತೆ ಅನ್ನೋದನ್ನ ವೆರಿಫೈ ಮಾಡಿ. ರೈಟ್, ಓಕೆ, ಸೊ ಲೆಟ್ ಅಸ್ ರೈಟ್ ಡೌನ್ ಎ ಸ್ಕ್ವಯರ್ ಅಂತ ಅಂದರೆ ಏನಾಗುತ್ತೆ a × a ತಾನೆ. ಸೊ ದಟ್ ಈಸ್ ನಥಿಂಗ್ ಬಟ್ a × a ಮ್ಯಾಟ್ರಿಕ್ಸ್ ಬರೀರಿ. ವಾಟ್ ಈಸ್ a ಮ್ಯಾಟ್ರಿಕ್ಸ್ ಗಿವೆನ್ 2 0 1 2 1 3 1 -1 0. ದಿಸ್ ಈಸ್ a ಮ್ಯಾಟ್ರಿಕ್ಸ್ ಇಂಟು ಅಗೇನ್ a ಮ್ಯಾಟ್ರಿಕ್ಸ್ ಅಂದರೆ 2 0 1 2 1 3 1 -1 0. ಓಕೆ, ನಾವು ಮಲ್ಟಿಪ್ಲೈ what do you get? ಫಸ್ಟ್ ರೋ ಫಸ್ಟ್ ಕಾಲಮ್ ಹೌದು ತಾನೆ. ಸೊ ಮಲ್ಟಿಪ್ಲೈ ಮಾಡಿ 2 2s 4 ಪ್ಲಸ್ 2 0s 0 1 1s 1. ನೆಕ್ಸ್ಟ್ ಇದೇ ಫಸ್ಟ್ ರೋನ ಸೆಕೆಂಡ್ ಕಾಲಮ್ 2 0s 0 1s 1 × -1. ಅಲ್ಲಿಗೆ ನಿಮಗೆ ಸಿಗೋದು -1 ಅಷ್ಟೇ, ಬೇರೆ ಎಲ್ಲ 0. 2 × 1 3 0. ನೆಕ್ಸ್ಟ್ ಇದನ್ನು 0ನೇ. ನೆಕ್ಸ್ಟ್ ಸೆಕೆಂಡ್ 2 2s 4 1 2s 2 3 1s 3. ನೆಕ್ಸ್ಟ್ 2 0s 0 + 1 -3 2 1s 2 3 1s 3 ಎನಿಥಿಂಗ್ ಇಂಟು 0 0. ಕೊನೆ ರೋ ಎಲ್ಲ ಕಾಲಮ್ಸ್ ಜೊತೆಗೆ ಮಲ್ಟಿಪ್ಲೈ ಮಾಡಿ 2 -2 + 0
0 minus 1 0 0 minus 1 plus 0 same 1 minus 3 plus 0. Okay, so therefore what is your a square value here? 5 minus 1 2 9 ಯಾಕೆ 3 to 5 5 4 9. ನೆಕ್ಸ್ಟ್ 3 ಅಲ್ಲಿ 1 ಹೋದ್ರೆ 2 but big number minus 2. Coming here 5 2 minus 2 0 minus 1 minus 2. This is your a square value. Now what do you want here? ಕೊಟ್ಟಿರುವಂಥ equation ಬರೀರಿ a square minus 5a plus 7i ಕಂಡುಹಿಡಿಬೇಕು ನಾವು. Okay, write down a square value 5 minus 1 2 9 minus 2 5 0 minus 1 minus 2. ಇಲ್ಲೇನು ಸೈನ್ ಇದೆ ಅದನ್ನು ಬರೀರಿ ಮೈನಸ್ 5 ಇಂಟು ಎ ಮ್ಯಾಟ್ರಿಕ್ಸ್ ಬರೀರಿ ಕೊಟ್ಟಿದ್ದಾರೆ ಅವರೇ 2 1 3 1 minus 1 0 ಪ್ಲಸ್ 7 ಇಂಟು ಐ ಅಂತಂದರೆ ಏನು ಹೇಳಿದ್ದೆ ನಾನು, ಇಟ್ ಈಸ್ ಎ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಸೊ ಈಗ ಇಲ್ಲಿ ಐ ಅಂತಂದರೆ ನಿಮಗೇನು ಡೌಟ್ ಬರುತ್ತೆ ಮ್ಯಾಮ್, 2 x 2 ಬರಿಬೇಕಾ 3 x 3 ಬರಿಬೇಕಾ ಅಂತ. 1 0 0 1 ಬರಿಬೇಕಾ 1 0 0 0 1 0 0 0 1 ಬರಿಬೇಕು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಇಲ್ಲಿ 3 x 3 ಇದೆ, ಇಲ್ಲೂ 3 x 3 ಇದೆ ಅಂದರೆ ಸಬ್ಟ್ರಾಕ್ಷನ್ ಅಥವಾ ಅಡಿಷನ್ ಮಾಡಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಕಂಡೀಷನ್ ಹೇಳ್ಕೊಟ್ಟಿದ್ದೆ, ದಟ್ ಈಸ್ ನಥಿಂಗ್ ಬಟ್ ದ ಆರ್ಡರ್ ಮಸ್ಟ್ ಬಿ ಸೇಮ್. ದೇರ್ ಫೋರ್ ಇದ್ರದ್ದು ಆರ್ಡರ್ ಏನಾಗುತ್ತೆ, ಸೇಮ್ ಇರಬೇಕು ಅಂತ ಅಂದರೆ 3 x 3 ಐಡೆಂಟಿಟಿ ಮ್ಯಾಟ್ರಿಕ್ಸೇ ಬರಿಬೇಕಾಗುತ್ತೆ. Okay, now multiplying this value to this matrix means what? Multiply this number to each and every entry. So do it. 5 minus 1 2 9 minus 2 5 0 minus 1 minus 2. Okay, next one bittu 5 2s are 10 0 5 1s are 5 5 2s are 10 5 1s are 5 5 3s are 50. 5 na ella kade multiply ಮಾಡ್ತಿದ್ದೀನಿ. Okay, 5 1s are 5 minus 5 0 ಪ್ಲಸ್ 7 ಎಲ್ಲ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 7 0 0 0 7 0 0 0 7. ಸೊ ಎಕ್ಸಾಮಲ್ಲಿ ನಿಮಗೊಂದು ಲಾಜಿಕ್ ಹೇಳ್ಕೊಡೋದೇನು ಅಂತಂದರೆ, ಅಲ್ಲ ಅದು ಇದಕ್ಕೆ ಅಪ್ಲೈ ಆಗೋದಿಲ್ಲ, ನೆಕ್ಸ್ಟ್ ಕ್ವೆಶನಿಗೆ ಬರುತ್ತೆ. ಇದನ್ನು ಈಕ್ವಲ್ಸ್ ಟು 0 ಅಂತ ತೋರಿಸ್ಬೇಕು ಅಂತ ಏನಾದರೂ ಇದ್ದಾಗ ನೀವೇನು ಮಾಡಬೇಕು, ಈ ಕ್ವಾಂಟಿಟಿಗೆ ಆಪೋಸಿಟ್ ಬರ್ಬೇಕು ತಾನೆ. ಸೊ -7 0 0 0 -7 ಇದ್ರದ್ದು ಆಪೋಸಿಟ್ ಒಟ್ಟು. ಸೊ ದಟ್ -7 + 7 0 ಆಗುತ್ತೆ. ಸೆಂಟರಲ್ಲೂ ಅಷ್ಟೇ -7 + 7 0 ಆಗುತ್ತೆ. ಅದು ಯೂಸ್ ಆಗೋದು ನಿಮಗೆ ಈಕ್ವಲ್ಸ್ ಟು 0 ಕೊಟ್ಟಾಗಷ್ಟೇ, ಇದಕ್ಕಲ್ಲ. ಸೊ ಲೆಟ್ ಅಸ್ ಫೈಂಡ್ ದಿಸ್ ಒನ್. 5 minus 10 ಎಷ್ಟಾಗುತ್ತೆ? ರೈಟ್ ಡೌನ್. 5 - 10 ಅಂದರೆ ಎಷ್ಟಾಗುತ್ತೆ? -5. -1 - 0 ಅಂದರೆ -1. 2 - 5 2 - 5 ಎಷ್ಟು? -3. ನೆಕ್ಸ್ಟ್ 9 - 10 ಅಂದರೆ -1. -2 - 5 ಎರಡು ಮೈನಸ್ ಇದ್ರೆ ಅಡಿಷನ್. 5 - 15 -10 0 - 5 -5. ಓಕೆ, -1 ಮೈನಸ್ ಆಫ್ ಮೈನಸ್, ಇಲ್ಲಿ ನೋಡ್ರಿ ಎರಡು ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. 5 - 1 4 -2 - 0 ಅಂದರೆ -2 ಪ್ಲಸ್ ವಾಟ್ ಇಸ್ ದ ಮ್ಯಾಟ್ರಿಕ್ಸ್? 7 0 0 0 7 0 0 0 7. ಅಲ್ಲಿಗೆ ಆಲ್ಟ್ರೇಷನ್, ಈಗ ಅಡಿಷನ್ ಮಾಡಬೇಕಲ್ಲ, ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಬೇರೆ ಎಲ್ಲ ಸೇಮ್ ಇರುತ್ತೆ. ಎಸ್ ಆರ್ ನೋ? ಸೊ ರೈಟ್ ಡೌನ್ ಆಸ್ ಇಟ್ ಈಸ್. ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ರಿಮೈನಿಂಗ್ ಎಲ್ಲ ಸೇಮ್ ಬರಿಬೇಕು ನೀವು. ರೈಟ್ ಡೌನ್ -1 -3 -1 -10 -5 4 -2 ಹಂಗೆ ಇರಲಿ. ಈಗ -5 + 7 ಎಷ್ಟಾಗುತ್ತೆ? 2. -7 + 7 ಎಷ್ಟಾಗುತ್ತೆ? 0. ಓಕೆ, -2 + 7 ಎಷ್ಟಾಗುತ್ತೆ? ಎಲ್ಲಾದರೂ ಮಿಸ್ ಆಯ್ತಾ? ವೇಟ್, ಲೆಟ್ಸ್ ಚೆಕ್. -2 + 7 ಎಷ್ಟಾಗುತ್ತೆ ನಿಮಗೆ? 7 - 2 5. ಓಕೆ, ಸೊ ದಿಸ್ ಈಸ್ ವಾಟ್ ಯು ವಿಲ್ ಬಿ ಗೆಟಿಂಗ್. ಬಟ್ ವೇಟ್ ಎ ಮಿನಿಟ್, ಐ ಥಿಂಕ್ ಎಲ್ಲೋ ಮಿಸ್ ಆಗಿದೆ, ವೆರಿಫೈ ಮಾಡ್ತೀನಿ. ವೇಟ್ ಎ ಮಿನಿಟ್. ಓಕೆ, ಎಲ್ಲೂ ಮಿಸ್ ಆಗಿಲ್ಲ. ದ ಓನ್ಲಿ ಪ್ರಾಬ್ಲಮ್ ಈಸ್ ವಿ ಹ್ಯಾವ್ ರಿಟನ್ ರಾಂಗ್ ಇಯರ್. ಇಟ್ ಈಸ್ 6i. ಸೊ ಅಲ್ಲಿಗೆ ಇದೇನಾಗುತ್ತೆ ನಿಮಗೆ? 6 ಆಗುತ್ತೆ. ಇದೇನಾಗುತ್ತೆ? 6 ಆ್ಯಂಡ್ ದಿಸ್ ಒನ್ 6 ಆ್ಯಂಡ್ ದಿಸ್ ಒನ್ 6. ದಿಸ್ ಈಸ್ ಆಲ್ಸೋ 6 6 6. ಈಗ ಅಬ್ಸರ್ವ್ ಮಾಡಿ, -5 + 6 ಅಂತ ಅಂದರೆ ಏನು ಬರುತ್ತೆ? -1. -7 + 6 ಅಂತ ಅಂದರೆ ಏನಾಗುತ್ತೆ? -1. -2 + 6 ಅಂತ ಅಂದರೆ 6ಅಲ್ಲಿ 2 ಹೋದರೆ 4. ಓಕೆ, ಸೊ ರೈಟ್, ಅಬ್ಸರ್ವ್ ಹಿಯರ್. ಸೊ ಅರ್ಥ ಮಾಡ್ಕೊಳ್ಳಿ. ಓಕೆ, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ರೈಟ್, ಸೊ ಇಲ್ಲಿಗೆ ನಿಮಗೆ ಏನಾಗುತ್ತೆ, 15th ಕ್ವೆಶನ್ ನೀವು ಸಾಲ್ವ್ ಮಾಡೋದು ಹೇಗೆ ಅಂದರೆ ಜಸ್ಟ್ ಲೈಕ್ ದಿಸ್. ಓಕೆ, ನಮಗೆ ಪ್ರೀವಿಯಸ್ ಏನು ಸಿಕ್ಕಿದೆ ಅಲ್ಲ, ಆ ಆನ್ಸರ್ ಯಾವಾಗ ಬರುತ್ತೆ? ಇಫ್ ವಿ ಟೇಕ್ 7i. ಓಕೆ, ಇಟ್ಸ್ ನಾಟ್ ರಾಂಗ್. ದ ಓನ್ಲಿ ಥಿಂಗ್ ಇಸ್ ನಿಮಗೆ ಕೊಟ್ಟಿರೋ ಕ್ವಶನಲ್ಲಿ 6i ಇದೆ, ನಾವು 7i ಬರ್ತಿದ್ದೀವಿ. ಓಕೆ, ಸೊ ಮೇಕ್ ಶೂರ್ ದಟ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್ ಪ್ರಾಪರ್ಲಿ. ರೈಟ್, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್.
ಕ್ವೆಶನ್ ನಂಬರ್ 16 ಬಂದುಬಿಟ್ಟು ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಇಫ್ ಎ ಇಸ್ ಈಕ್ವಲ್ ಟು ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಪ್ರೂವ್ ದಟ್ ದಿಸ್ ಇಸ್ ಈಕ್ವಲ್ ಟು 0. ರೈಟ್. ಸೊ ಏನು ಕೊಟ್ಟಿದ್ದಾರೆ, ಲೆಟ್ ಮಿ ಜಸ್ಟ್ ರೈಟ್ ಇಟ್ ಹಿಯರ್. ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಫಸ್ಟು ಎ ಮ್ಯಾಟ್ರಿಕ್ಸ್ ಕೊಟ್ಟಿರೋದ್ರಿಂದ ಅದರಿಂದ ನಾವು ಎ ಕ್ಯೂಬ್ ಕಂಡುಹಿಡಿಬೇಕು ಅಂತ ಅಂದರೆ ಅಂಡರ್ಸ್ಟುಡ್ ಎ ಸ್ಕ್ವಯರ್ ಅನ್ನೋದನ್ನು ಕಂಡುಹಿಡಿಬೇಕು ಫಸ್ಟು. ಯಾಕಂದರೆ ಎ ಕ್ಯೂಬ್ ಬೇಕಲ್ಲ. ಸಿ ಹಿಯರ್ ಎ ಕ್ಯೂಬ್ ಬೇಕು ಅಂತ ಅಂದರೆ ಎ ಇಂಟು ಎ 3 ಸತಿ ಮಾಡ್ಬೇಕಂತ ಅರ್ಥ. ಎ ಇಂಟು ಎ 2 ಸತಿ ಮಾಡಿದ್ರೇನು ಎ ಸ್ಕ್ವೇರ್. ಸೊ ಫಸ್ಟ್ ಎ ಸ್ಕ್ವೇರ್ ಕಂಡುಹಿಡಿದು ಅದನ್ನು ಎಗೆ ಮಲ್ಟಿಪ್ಲೈ ಮಾಡೋಣ. ಓಕೆ, ಸೊ ಲೆಟ್ ಅಸ್ ಫೈಂಡ್ ಎ ಸ್ಕ್ವೇರ್ ಫಸ್ಟ್. ವಾಟ್ ವಿಲ್ ಯು ಗೆಟ್? ಎ ಇಂಟು ಎ. ಫಸ್ಟ್ ಎ ಮ್ಯಾಟ್ರಿಕ್ಸ್ ಬರೀರಿ. 1 0 2 0 2 1 2 0 3 into what will you be getting? Again A matrix 1 0 2 0 2 1 2 0 3. Multiply ಮಾಡಿ ಬರೀರಿ. ಏನು ಸಿಗುತ್ತೆ ನಿಮಗೆ A square value? Just observe here clearly. 1 into 1 1, 2 into 2 4, 0 into 0 ಏನಾಗುತ್ತೆ? So therefore 1 plus 0 plus 4. Next first row 1 0 0 0 into 2 0, 2 into 0, ಸೊ 0ನೇ ಆಗುತ್ತೆ ಇಲ್ಲಿ. ಕೊನೆಗೆ 1 into 2 2 plus 0 into anything 0, 2 into 3 6. Okay, so this is what you will be getting. Coming to second rowನ ತಗೊಂಡು 3 ಕಾಲಮ್ಸಿಗೆ ಮಲ್ಟಿಪ್ಲೈ ಮಾಡಿ. 0 into 1 2 into 0 2 into 1, ಅಲ್ಲಿಗೆ 2 ಅಷ್ಟೇ ಇರುತ್ತೆ. 0 ಇದನ್ನು 0 ಇದನ್ನು 0. ಸೊ ಸೆಂಟರಲ್ಲಿ ಏನು ಸಿಗುತ್ತೆ? 0 ಸಿಗುತ್ತಾ? ವೇಟ್. 0 into 0 2 into 2, ಸಾರಿ 0 plus 4 plus 0. Next 0 into 2 2 into 1 plus 3 into 1. Right. Next to last row 3 column. 2 ones are 2 plus 0 plus 3 twos are 6. 2 zeros are 0 plus 0 plus 0. ಕೊನೆಗೆ 2 twos are 4 plus 0 plus 3 threes are 9. Therefore a square is equal to ಎಷ್ಟು ಸಿಗುತ್ತೆ ನಿಮಗೆ? 4 plus 1 5 0 8 2 4 3 plus 2 ಅಂದರೆ 5 6 plus 2 8 0 9 plus 4 ಅಂದರೆ 13. This is your a square value. Next ನೀವೇನು ಕಂಡುಹಿಡಬೇಕು? a cube. a cube is nothing but a square into a. Therefore I will write 5 0 8 2 4 5 8 0 13. Okay, into a matrix ಅಂದರೆ 1 0 2 0 2 1 2 0 3. Okay, so find it clearly. How will you get? Right, 5 ones are 5 plus 0 into first row 3 column 0 into 0. Next 8 to 16. Okay, coming to the next one 2 into first row second column, right? 0 plus 0 plus 0. Next 5 2s are 10 plus 10, 0 8 3s are 24. Okay, second row ತಗೊಂಡ್ಬಿಟ್ಟು ಮಲ್ಟಿಪ್ಲೈ ಮಾಡಿ. 2 1s are 2 4 0s are 0 5 2s are 10. 2 0s are 0 4 2s are 8 5 0s are 0. 2 2s are 4 4 1s are 4 5 3s are 15. 8 1s are 8 0 into 0 0 13 2s are 26. 8 into second column 8 zeros are 0 2 0 13 0 0. Next 8 2s are 16 0 into anything 0 13 3s are 39. ಎಲ್ಲ ಆ್ಯಡ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? a cube ವ್ಯಾಲ್ಯೂ ಸಿಗುತ್ತೆ. ಸೊ therefore a cube is equal to 16 plus 5 ಅಂದರೆ ಎಷ್ಟು? 21. 0 plus 0, okay, 24 plus 10 ಅಂದರೆ 34. 10 plus 2 12 8 15 plus 4 ಅಂದರೆ 19. 19 plus 4 ಅಂದರೆ 23. 26 plus 4 ಅಂದರೆ 30 plus 4 ಇನ್ನೂ ಇದೆ 34. 0 39 plus 1 ಈ ಕಡೆ ಕೊಟ್ಟರೆ 40. 40 plus 15 is 55. This is your a cube value. ಈಗ ಅವ್ರು ಹೇಳಿರೋದೇನೋ prove that. Okay, so let us use these things. ಅವ್ರೇನು ಹೇಳಿದ್ದಾರೆ? ಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ. ವಾಟ್ ದೇ ಹ್ಯಾವ್ ಟೋಲ್ಡ್ ಯು? a cube minus 6a square plus 7a plus 2i ಅನ್ನೋದು 0ಗೆ ಈಕ್ವಲ್ ಅಂದರೆ ಈ ಮ್ಯಾಟ್ರಿಕ್ಸ್ ಎಲ್ಲ ಸಿಂಪ್ಲಿಫೈ ಮಾಡಿದ್ರೆ ನನಗೆ 0 ಮ್ಯಾಟ್ರಿಕ್ಸ್ ಬರಬೇಕು. ಓಕೆ, ಸೊ ಲೆಟ್ ಅಸ್ ರೈಟ್ ಡೌನ್. a cube ವ್ಯಾಲ್ಯೂ ಏನಿದೆ ನಮ್ಮ ಹತ್ರ? 21 0 34 12
8 23 ಇದೆ ಇಲ್ಲಿ. ನೆಕ್ಸ್ಟ್ ಏನಿದೆ 34 0 55. ಓಕೆ, ಮೈನಸ್ 6 ಇಂಟು ಎ ಸ್ಕ್ವೇರ್ ವ್ಯಾಲ್ಯೂ. ಎ ಸ್ಕ್ವೇರ್ ವ್ಯಾಲ್ಯೂ ಏನಿದೆ 508 2 4 5 ಆ್ಯಂಡ್ 8013 8013 ಪ್ಲಸ್ 7 ಇಂಟು ಎ. ಓಕೆ, 7 ಇಂಟು ಎ ಮ್ಯಾಟ್ರಿಕ್ಸ್. ಎ ಮ್ಯಾಟ್ರಿಕ್ಸ್ ಬಂದುಬಿಟ್ಟು ಏನು ಕೊಟ್ಟಿದ್ದಾರೆ 102 021 203 ಪ್ಲಸ್ ಏನಿದೆ 2i ಅಂದರೆ 200 020 002. adjust this one please. Okay, so you will be getting like this. Now simplify. 21 0 34 12 8 23 34 0 55. ಓಕೆ, ಫಸ್ಟ್ ಸಿಂಪ್ಲಿಫೈ ಮಾಡೋಣ ಒನ್ ಬೈ ಒನ್. 6ನ ಮಲ್ಟಿಪ್ಲೈ ಮಾಡಿ ಎಲ್ಲ ಟರ್ಮ್ಸಿಗೆ 6 5 30 6 ಇಂಟು 0 6 ಇಂಟು 8 ಅಂದರೆ 48 6 2 12 6 4 24 6 5 30 6 8 48 6 0 0 13 6 78 ಪ್ಲಸ್ 7 1 7 7ನ ಮಲ್ಟಿಪ್ಲೈ ಮಾಡಿರಿ ಈಗ. 7 2 14 7 0 7 2 14 7 1 7 7 2 14 7 0 0 7 3 21. ರೈಟ್? ಗೊತ್ತಿಲ್ಲ ಅಂದರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿರಿ. 2 0 0 0 2 0 0 0 2. ಹಿಯರ್ ಯು ಕ್ಯಾನ್ ಯೂಸ್ ದ ಲಾಜಿಕ್ ವಿಚ್ ಐ ವಾಸ್ ಸ್ಪೀಕಿಂಗ್ ಎರ್ಲಿಯರ್. ಏನಂದರೆ ಈಗ ನಮಗೆ ಇದ್ರದ್ದು ಆನ್ಸರ್ ಬೇಕಲ್ಲ. ಪ್ಲಸ್ ಇಲ್ಲಿ ನೋಡಿರಿ 7 ಪ್ಲಸ್ 2 ಅಂದರೆ ಎಷ್ಟು 9 0 ಪ್ಲಸ್ 0 0 14 ಪ್ಲಸ್ 0 14 0 14 plus 2 16 7 as it is 14 as it is 0 as it is 21 plus 2 ಅಂದರೆ ಎಷ್ಟು 23. ಈಗ ಅಬ್ಸರ್ವ್ ಮಾಡ್ರೆ ನಿಮಗೆ ಝೀರೋ ಮ್ಯಾಟ್ರಿಕ್ಸ್ ಬೇಕು ತಾನೆ RHSಗೆ. ಪ್ರೂವ್ ದಟ್ ಅಥವಾ ಶೋ ದಟ್ ಅಂತ ಕೊಟ್ಟಿದ್ದಾರೆ ಅಂತ ಅಂದರೆ ಅದು ಬಂದೇ ಬರುತ್ತೆ ಅಂತ ಅರ್ಥ. ಅಲ್ಲಿಗೆ ವೆರಿಫೈ ಅಂತ ವರ್ಡ್ ಕೊಟ್ಟರೆ ನಿಮಗೆ ಅಂಡರ್ಸ್ಟುಡ್ ದಟ್ ಅದು ವೆರಿಫೈ ಮಾಡಬೇಕು ಅಂದರೆ ಬರಬಹುದು ಬರ್ದೇನೂ ಇರಬಹುದು. ಬಟ್ ಪ್ರೂವ್ ದಟ್ ಅಥವಾ ಶೋ ದಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಯು ಮಸ್ಟ್ ಬಿ ವೆರಿ ಕ್ಲಿಯರ್ ದಟ್ ಬಂದೇ ಬರುತ್ತೆ. ಓಕೆ, ಸೊ ಬಂದೇ ಬರುತ್ತೆ ಅಂದಮೇಲೆ ಇದ್ರದ್ದು ಆಪೋಸಿಟ್ ಇಲ್ಲಿರ್ಬೇಕು ತಾನೆ ನನಗೆ. ಸೊ ಸೇಮ್ ಮ್ಯಾಟ್ರಿಕ್ಸ್ ಬಟ್ ಯು ರೈಟ್ ಡೌನ್ ಆಪೋಸಿಟ್ ಸೈನ್. -9 ಇದನ್ನು ಸಿಂಪ್ಲಿಫೈ ಮಾಡೋ ನೆಸೆಸಿಟಿನೇ ಇಲ್ಲ. ಒನ್ ಟೈಮ್ ನೀವು ಸಿಂಪ್ಲಿಫೈ ಮಾಡಿ ವೆರಿಫೈ ಮಾಡಿ ಇದೇ ಆನ್ಸರ್ ಬರುತ್ತೆ ನಿಮಗೆ. ಓಕೆ, 0 -16 ಬೇಕು ಮಾಡಿರಿ. 23 - 30 ಅಂದರೆ -7. ಓಕೆ, 34ಅಲ್ಲಿ 48 ಹೋದರೆ ನಿಮಗೆ ಎಷ್ಟು ಸಿಗುತ್ತೆ? 34ಗೆ 10 ಆ್ಯಡ್ ಮಾಡಿದ್ರೆ 44, ಇನ್ನೂ 4 ಆ್ಯಡ್ ಮೇಲೆ 14, ದಟ್ ಮೀನ್ಸ್ -14. ಎಲ್ಲ ಬಿಗ್ ನಂಬರ್ಸ್ ಈ ಕಡೆ ಇದೆ, ಬಿಗ್ ನಂಬರ್ ಸೈನ್ ಮೈನಸ್ ಇರೋದ್ರಿಂದ ಬರೀತೀವಿ. 0 - 0. ನೆಕ್ಸ್ಟ್ 55 - 78 ಅಂದರೆ 55ಗೆ 10 ಆ್ಯಡ್ ಮಾಡಿದ್ರೆ 65, 20 ಆ್ಯಡ್ ಮಾಡಿದ್ರೆ 75, ಇನ್ನೂ 3 ಆ್ಯಡ್ ಮಾಡಿದ್ರೆ 78. Therefore 23 big number sign is minus. Now see -9 + 9 0, 0 + 0 0, -14 + 14 0. Overall ನಿಮಗೆ ಸಿಗೋದೇನು 0 0 0 0 0 0 0 0 0. Okay, so therefore this is nothing but zero matrix. ಅದನ್ನು O ಇಂದ ಡಿನೋಟ್ ಮಾಡ್ತೀರಾ, ಹೌದಾ? Therefore a³ - 6a² + 7a + 2i is equal to O. O is nothing but a representation for the zero matrix, right? I hope so ಅರ್ಥ ಆಗಿದೆ, right? ಇಲ್ಲಿವರೆಗೂ ಸಾಕು. In the coming class we'll solve question number 17, 18, 19, 20, 21, 22. All the 5 questions. Okay, right? So I guess ಇಷ್ಟೇ ಸಾಕು ಅಥವಾ ಮಾಡಬಹುದಾ? I guess 19, 20 if you don't require, no, we'll solve all the questions, right? In the coming sections, in the coming session I'll solve the remaining 5 questions. 1 2 3 4 5 6 questions, I guess. Yes, 6 questions na coming class ಅಲ್ಲಿ ಮಾಡ್ತೀನಿ. ಸೊ ಇಲ್ಲಿವರೆಗೂ ಏನು ಮಾಡಿದ್ದೀನಿ ಅದರಲ್ಲಿ ಏನಾರ ಡೌಟ್ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಆ್ಯಂಡ್ ಇಫ್ ಯು ಲೈಕ್ ದ ವಿಡಿಯೋ ಡೂ ಮೇಕ್ ಶ್ಯೂರ್ ದಟ್ ಯು ಲೈಕ್ ಇಟ್ ಆ್ಯಂಡ್ ಯು ಶೇರ್ ಇಟ್ ವಿತ್ ಅದರ್ಸ್. ಓಕೆ, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದರೆ ಪ್ಲೀಸ್ ಅದನ್ನು ಬೇರೆಯವರಿಗೆ ಶೇರ್ ಮಾಡಿ. ಓಕೆ, ಇಫ್ ಯು ಗಾಟ್ ದ ಹೆಲ್ಪ್ ಫ್ರಮ್ ಮೀ ಮೇಕ್ ಶೂರ್ ಯು ಹೆಲ್ಪ್ ಅದರ್ಸ್, ರೈಟ್? ಬೇರೆಯವ್ರಿಗೂ ಕೂಡ ಹೆಲ್ಪ್ ಮಾಡಿ, ಯಾರಿಗೆ ನೀಡಿದೆ ಅವ್ರಿಗೆ ಸೆಂಡ್ ಮಾಡಿ, ದಟ್ಸ್ ಇಟ್. ಅವ್ರ ಜೊತೆಗೆ ಶೇರ್ ಮಾಡಿದ್ರೆ ಅವರು ವಾಚ್ ಮಾಡ್ತಾರೆ, ಅವರು ಕಲಿತಾರೆ. ಓಕೆ, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.